ಅರಸೀಕೆರೆ ಪಿಪಿ ವೃತ್ತದಲ್ಲಿ ಇಂದು ಮಧ್ಯಾಹ್ನ ಕರ್ವೆ ಕಾರ್ಯಕರ್ತರು ವಾಹನ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಕರ್ವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಅಂಗಡಿಗಳ ನಾಮಫಲಕ ಹಾಕಿಸುವಂತೆ ಕರ್ವೆ ಕಾರ್ಯಕರ್ತರೊಂದಿಗೆ ನಾರಾಯಣಗೌಡರ ಸಮ್ಮುಖದಲ್ಲಿ ಪ್ರತಿಭಟನೆ ನಡೆಸಿದರು. ಆ ಸಂದರ್ಭದಲ್ಲಿ ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರು ಹಾಗೂ ಕಾರ್ಯಕರ್ತರನ್ನ ಸರಿಯಲ್ಲ ಎಂದರು. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕು, ಇಲ್ಲವಾದರೆ ಕರ್ವೆ ಕಾರ್ಯಕರ್ತರಿಂದ ರಾಜ್ಯದಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ನೀವು ರಾಜ್ಯ ಸರ್ಕಾರ ಕನ್ನಡ ವಿರೋಧಿ ಆಗಿದಿರಲ್ಲ, ಕನ್ನಡ ಹೋರಾಟಗಾರರು ಬದುಕ್ತಾರೇನ್ರಿ? ನಿಮಗೆ ನಾಚಿಕೆ ಆಗಲ್ವೇನ್ರಿ? ನೀವು MP ಚುನಾವಣೆ ಬರ್ತೀರಾ, ನಿಮಗೆ ತೋರಿಸ್ತೀವಿ. ನಿಮ್ಗೆ ಮತ ಕೇಳಕ್ ಬರ್ತೀರಲ್ಲ ಮನೆ ಬಾಗ್ಲಿಗೆ, ಆಗ ತೋರಿಸ್ತೀವಿ. ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ರೇನ್ರಿ? ನೀವು ಹಳ್ಳಿ ಬರ್ತಿರಲ್ಲ, ನಿಮಗೆ ತೋರಿಸ್ತೀವಿ ಏನಂತ. ನೀವು ಮುಟ್ಕೊಂಡಂಗ್ ಮಾಡ್ತೀವಿ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಈಗಲೇ ನಾರಾಯಣಗೌಡ ಕೂಡಲೇ ಬೇಯಿಸಿರೋದ ಬಂಧಿಸಿರೋದ ಬಿಡುಗಡೆಗೊಳಿಸಬೇಕು. ಇಲ್ಲದೆ ಆದ್ರೆ ನಿಮ್ಗೊಂದು ಇಡೀ ಹೋಬಳಿ ಮಟ್ಟದಲ್ಲಿ ಆಗುವಂತ ಎಲ್ಲ ನಾಮಫಲಕ ಕನ್ನಡ ಆಗ್ಲವ್ರೆ ಏನಾಗುತ್ತೆ ಅಂತ ತೋರಿಸ್ತಿದ್ವಿ. ಈ ಒಂದು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಕೊಡ್ತಿದ್ವಿ. ಇವತ್ತು ಏನೋ ಬೆಂಗಳೂರು ಕರ್ವೆ ನಗರ ಅಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿದರು. ರಸ್ತೆ ಮಧ್ಯೆ ಮಲಗಿ ಪ್ರತಿಭಟಿಸುತ್ತಿದ್ದ ಕರ್ವೆ ಕಾರ್ಯಕರ್ತರನ್ನ ಡಿವೈಎಸ್ಪಿ ಲೋಕೇಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನೇತೃತ್ವದಲ್ಲಿ ಬಂಧಿಸಿ ಠಾಣೆಗೆ ಕರೆದೊಯ್ದರು ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.